ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮನೆಗೆ ಕನ್ನ ಹಾಕಿದವರು ಈಗ ಅಂಧರಾಗಿದ್ದಾರೆ. 1 ತಿಂಗಳ ಹಿಂದೆ ನಡೆದಿದ್ದಂತಹ ಕೇಸ್ನಲ್ಲಿ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಸೈಯದ್ ಅಮೀರ್ ಅಹಮದ್ ಎಂಬವರು ಬಂಧಿತ ಆರೋಪಿಗಳು. 1.13 ಕೋಟಿ ಮೌಲ್ಯದ ಚಿನ್ನಾಭರಣ ದೋಚಿದ್ರು ಈ ಕಳ್ಳರು. ಇಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ ಈಗ. ಅದು ಕೂಡ ಪ್ರಭಾವಿ ಸಚಿವರ ಮನೆಯಲ್ಲಿ ಆಗಿದ್ದ ಕಳ್ಳತನ. 1.13 ಕೋಟಿ ಮೌಲ್ಯದ ಚಿನ್ನಾಭರಣ ದೋಚಿದ್ದ ಕಳ್ಳರು ಆರೋಪಿಗಳು ಒಂದರಾಗಿದ್ದಾರೆ. ಇನ್ನು ಈ ಆರೋಪಿಗಳನ್ನ ಬಂಧಿಸಿದ ಶಿವಾಜಿನಗರ ಪೊಲೀಸರು ತನಿಖೆ ಮುಂದುವರಿಸ್ತಾ ಇದ್ದಾರೆ. ಆರೋಪಿಗಳು ಜಮೀರ್ ಸಂಬಂಧಿಗಳು ಅನ್ನೋದು ಕೂಡ ಬಯಲಾಗಿದೆ. ಟ್ರಾವೆಲ್ಸ್ ಬಿಸ್ನೆಸ್ ನಲ್ಲಿ ಲಾಸ್ ಆಗಿದ್ದಕ್ಕೆ ಮನೆ ಕಳ್ಳತನ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಎಲ್ಲಿಯೂ ಕೂಡ ಫೈನಾನ್ಸ್ ಸಿಗದೆ ಈ ರೀತಿಯಾಗಿ ದರೋಡೆ ಮಾಡೋದಕ್ಕೆ ಮುಂದಾಗಿದ್ರು. ಇನ್ನು ಸೈಯದ್ ಅಮೀರ್ ಜೊತೆ ಟ್ರಾವೆಲ್ಸ್ ನಲ್ಲಿ ಅಮೀರ್ ಅವರು ಕೂಡ ಕೆಲಸ ಮಾಡ್ತಾ ಇದ್ರು. ಅಹಮದ್ ಅವರು ಸ್ನೇಹಿತನ ಜೊತೆ ಸಂಬಂಧಿ ಮನೆಗೆ ಕನ್ನ ಹಾಕಿದ ಖದೀಮ ನಂತರದಲ್ಲಿ ಪೊಲೀಸರ ಅತಿಥಿಯಾಗಿದ್ದಾನೆ. ಚಿನ್ನಾಭರಣ ದೋಚಿ ಆಭರಣವನ್ನ ಅಡವಿಟ್ಟು ಹಣ ಪಡ್ಕೊಂಡಿದ್ದ. 1,13,00,000 ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ದ. ಆ ಹಣ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿ ಲಾಭಕ್ಕೆ ಯತ್ನ ಮಾಡಿದ್ದ. ಪ್ರತಿದಿನ ಮನೆಗೆ ಬರ್ತಾ ಇದ್ದ ಈ ಆರೋಪಿ ಕಳ್ಳತನದ ನಂತರದಲ್ಲಿ ಬರ್ತಾ ಇರಲಿಲ್ಲ. ಕಾಲ್ ಮಾಡಿದ್ರು ಕೂಡ ರಿಸೀವ್ ಮಾಡದೇ ಇದ್ದಾಗ ಅನುಮಾನ ಶುರುವಾಗುತ್ತೆ. ಇನ್ನು ಮೊಬೈಲ್ ಸ್ವಿಚ್ ಆಫ್ ಆದಾಗಲೇ ಪೊಲೀಸ್ ಅಧಿಕಾರಿಗಳು ಆತನನ್ನು ಲಾಕ್ ಮಾಡಿದ್ದಾರೆ. ಅರೆಸ್ಟ್ ಆದ ಮೇಲೆ ಕಳ್ಳತನದ ಅಸಲಿಯತ್ತನ್ನ ಆರೋಪಿ ಬಿಚ್ಚಿಟ್ಟಿದ್ದಾನೆ. ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಇನ್ನು ಒಂದು ಟ್ರಾವೆಲ್ ಏಜೆನ್ಸಿಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಲಾಭ ಬರದೆ ಸಾಲ ಮಾಡಿಕೊಂಡಿದ್ರು. ಆ ಸಾಲವನ್ನು ವಾಪಸ್ ತೀರಿಸೋದಕ್ಕಾಗದೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಅವರ ನಿವಾಸದಲ್ಲಿ ಒಂದು ಕಳ್ಳತನ ಆಗತ್ತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಆರೋಪಿಗಳನ್ನು ಲಾಕ್ ಮಾಡಿದ್ದಾರೆ ಅಧಿಕಾರಿಗಳು. ತನಿಖೆ ಮುಂದುವರಿಸಿದ್ದಾರೆ.